ಎಲ್ಲರಿಗೂ ನಮಸ್ಕಾರ. ನಾನು ಸೌಮ್ಯ, 14th ಬ್ಯಾಚ್ JNV ಹಾಸನ್. ನನ್ನ ಜೊತೆ ಇದ್ದಾಳೆ ವೀಣಾ, 14th ಬ್ಯಾಚ್ JNV ಹಾಸನ್. ನಾವಿಬ್ಬರು ಸೇರಿ ಇವಾಗ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಬಂದಿದ್ದೀವಿ. ಯಾರು, ಏನು ಕತೆ ಅಂತ ನೋಡೋಣ ಬನ್ನಿ. ನಮ್ಮ ಜೊತೆ ಇದ್ದಾರೆ ಅಮರ್ ಫ್ರಮ್ 10th ಬ್ಯಾಚ್. ಈಗ ನವೋದಯ ಸ್ಕೂಲಲ್ಲಿ ಜೂನಿಯರ್ಸ್ ಸೀನಿಯರ್ಸ್ ಅಂತ ಎದುರುಕೊಂಡು ಮಾತಾಡಿರೋದು ಅದೆಲ್ಲ ಆಯ್ತು. ಇವಾಗ ನಾವು ಬಂದಿದ್ದೀವಿ ಸೀನಿಯರ್ಸ್ನ ಜೂನಿಯರ್ಸ್ ಇಂಟರ್ವ್ಯೂ ಮಾಡಕ್ಕೆ. ಓಕೆ, ಇವರು ಅಮರ್ ಅಂತ ನವೋದಯದಿಂದ ಬೆಳೆದು ಇವಾಗ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ಬಿಸ್ನೆಸ್ ಬಂದು ಅಗ್ರಿಕಲ್ಚರ್ ರಿಲೇಟೆಡ್ ಇದೆ. ಸೊ ಅದೊಂದು ಆಕ್ಚುಲಿ ನಮಗೆಲ್ಲ ತುಂಬಾ ಖುಷಿ ಕೊಡೋ ಅಂತ ವಿಚಾರ. ಸೊ ಏನೇನ್ ಮಾಡಿದ್ದಾರೆ ಅಂತ ಅವರಿಂದನೇ ಇಂಟ್ರೊಡಕ್ಷನ್ ತಗೊಳ್ಳೋಣ. ಅಚೀವ್ಮೆಂಟ್ ಅನ್ನೋದೇನಿಲ್ಲ, ಇದು ಜಸ್ಟ್ ಲೈವ್ಲಿಹುಡ್. ಅಂದ್ರೆ ವರ್ಕ್ ಮಾಡ್ತಿದ್ವಿ, ವರ್ಕ್ ಬಿಟ್ಟು ಬಿಟ್ಟು ಏನ್ ಆಲ್ಟರ್ನೇಟಿವ್ ಮಾಡ್ಬೇಕು ಅಂತ ಹೇಳಿದಾಗ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಬೇಕು ಅಂತ ಒಂದು ಐಡಿಯಾ ಪಾಪಪ್ ಆಯ್ತು. ಅದಾಗಿದ್ದು ಆಲ್ಮೋಸ್ಟ್ ಒಂದು 2020 ಕರೋನಾ ಟೈಮಲ್ಲಿ ಎಲ್ಲ ಊರಲ್ಲಿ ಇದ್ವಲ್ಲ, ಆ ಟೈಮಲ್ಲಿ ಮತ್ತೆ ವಾಪಸ್ ಬೆಂಗಳೂರಿಗೆ ಏನಕ್ಕೆ ಹೋಗ್ಬೇಕು, ಹಾಸನಲ್ಲೇ ಮಾಡ್ಬೇಕು ಅನ್ನೋದು ಸ್ಟಾರ್ಟ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ ಮಾಡ್ಕೊಂಡ್ವಿ. ಅದು ಒಂದಲ್ಲ 3-4 ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಯಾವ್ದು ರೆಕಗ್ನೈಸ್ ಆಯ್ತು ಇದಾಯ್ತು ಹಂಗೆ ಡಿಪೆಂಡ್ ಆಗಿದೆ. ಕೆಲವೊಂದೆಲ್ಲ ಇನ್ನೂ ಹಾಗೆ ಇದೆ, ಅದನ್ನ ಮಾಡ್ಬೇಕು ಅನ್ನೋದು ಇಂಟೆನ್ಷನ್ಸ್ ಇದೆ, ಅದು ಮುಂದಕ್ಕಾಗತ್ತೆ. ಫಸ್ಟ್ ನಿಮ್ದು ಹಾಸನಾಂಬ ಇಂಡಸ್ಟ್ರೀಸ್ ಶುರು ಮಾಡಿದ್ದೀರಾ ಅಲ್ವಾ? ಇಲ್ಲ, ಅದಕ್ಕಿಂತ ಫಸ್ಟ್ ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು ದಕ್ಷ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ ಹೇಳಿ. ಅದರಲ್ಲಿ ಏನು ಅಂದ್ರೆ ಯಾವ ತರದ ಪ್ರಾಡಕ್ಟ್ಸ್ ಅಥವಾ ಏನು ರಿಲೇಟೆಡ್? ಫಸ್ಟ್ ಅದು ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ ಇಂಟೆನ್ಷನ್ ಬಂದ್ಬಿಟ್ಟು ಇದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮತ್ತೆ ಇದು ಗೂಡ್ಸ್ ಸರ್ವಿಸ್ ಅಂಡ್ ಕಾಂಟ್ರಾಕ್ಟ್ ಇದು ಮಾಡೋಣ ಅನ್ಕೊಂಡ್ವಿ. ಅದಾದ್ಮೇಲೆ ಎಲೆಕ್ಟ್ರಿಕಲ್ದು ಕಾಂಟ್ರಾಕ್ಟ್ ಲೈಸೆನ್ಸ್ ತಗೊಂಡ್ವಿ. ಇಂಪ್ಲಿಮೆಂಟೇಷನ್ಸ್ ಒಂದೆರಡು ಮಾಡಿದ್ರು ಅಂದ್ರೆ ಫುಲ್ ಸ್ಕೇಲ್ ಅಲ್ಲಿ ಮಾಡಕ್ಕಾಗಲಿಲ್ಲ, ಯಾಕೆಂದ್ರೆ ಇಬ್ರು ವರ್ಕಿಂಗ್ ಇದ್ವಿ. ಅಂಡ್ ಮೋರ್ ಓವರ್ ಆಗ ಆಲ್ಮೋಸ್ಟ್ ಕೋವಿಡ್ ಟೈಮ್ ಆಗಿರೋದ್ರಿಂದ ಜಸ್ಟ್ ಒಂದು 2 years ಎಲ್ಲ ರೆಸ್ಟ್ರಿಕ್ಷನ್ಸ್ ಇತ್ತು. ಕಂಪ್ಲೈನ್ಸ್ ಲೈಸೆನ್ಸ್ ತಗೊಳ್ಳೋಷ್ರೊಳಗೆ 1.5 year ಆಯ್ತು. ಸೊ ಅದು ಪ್ಯಾರಲ್ ಆಗಿ ನಡೀತಾ ಇರುವಾಗನೇ ಆಲ್ಮೋಸ್ಟ್ ನಾವು ಇನ್ನು ಬೇರೆದೆಲ್ಲ ವೆಂಚರ್ ಔಟ್ ಮಾಡೋಣ ಅನ್ಕೊಂಡ್ವಿ. ಯಾಕೆಂದ್ರೆ ನೀವು ಐ.ಟಿ ಇರೋದ್ರಿಂದ ಗೊತ್ತಿರುತ್ತೆ, ಐ.ಟಿ.ಯಲ್ಲಿ ಯಾವಾಗ ಬ್ರೇಕಿಂಗ್ ಬಂದ್ರು ಎಲ್ರು ಏನೋ ಸ್ಟಾರ್ಟ್ಅಪ್ ಮಾಡೋಣ ಅಂತ ಪ್ಲಾನ್ ಹಾಕೊಂಡೇ ಬರ್ತಾರೆ. ಆ ಟಾಕು ಎಷ್ಟೋರಿಗೆ ಹೋಗುತ್ತೆ ಅಂದ್ರೆ ಮೇ ಬಿ 5 years ಆಗುತ್ತೆ, 10 years ಆಗುತ್ತೆ. ಹಾಗಾಗಿ ಅದು ಹಾಗೆ ಲ್ಯಾಗ್ ಆಗ್ತಿತ್ತು. ಮೀನ್ ವೈಲ್ ಅದಾದ ಒಂದು ಆಲ್ಮೋಸ್ಟ್ 2020 1.5-2 years ಆದ್ಮೇಲೆ ನಾವು ಹಾಸನಾಂಬ ಇಂಡಸ್ಟ್ರೀಸ್ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ನಿಮಗೆ ಆಕ್ಚುಲಿ ಇದು ಅಗ್ರಿಕಲ್ಚರ್ ಟೂಲ್ಸ್ ಅಂತ ಇದೆ. ಹೌದು, ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್. ಅಗ್ರಿಕಲ್ಚರ್ ಅಂದ್ರೆ ಈಗ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ಪ್ರಿಂಕ್ಲರ್ ಪೈಪ್ಸ್ ಮತ್ತೆ ಆಕ್ಸೆಸರೀಸ್, ಸ್ಪ್ರಿಂಕ್ಲರ್ ಫಿಟ್ಟಿಂಗ್ಸ್ ಮತ್ತೆ ಇದು ರೋಲ್ ಪೈಪ್ಸ್. ಅಂದ್ರೆ ಯೂಶಲಿ PVC ಪೈಪ್ಸ್ ಏನಿದೆ ಅದು HDPE ಪೈಪ್ಸ್ ಎಲ್ಲ ಕನ್ವರ್ಟ್ ಮಾಡ್ತಾರೆ, ಯಾಕೆಂದ್ರೆ ಡ್ಯೂರಬಿಲಿಟಿ, ಲೈಫ್ ಮತ್ತೆ ವಾಟರ್ ಪೋರ್ಟಬಲ್ ಪೈಪ್ಸ್. ಅಲ್ಲ, ನಾವು ರೈತರ ಮಕ್ಕಳಲ್ವಾ? ರೈತರ ಮಕ್ಕಳಾಗಿರೋದ್ರಿಂದ ಆಕ್ಚುಲಿ ನನ್ಗೆ ಇದು ಥಾಟ್ ಇದ್ದಿದ್ದು ಇಷ್ಟು ಫುಲ್ ಸ್ಕೇಲ್ ಅಲ್ಲಿ ಮಾಡ್ಲಿಲ್ಲ ಅಂದ್ರೂ ನಾನು MBA ಮಾಡುವಾಗ ಯೂಶಲಿ ಶಾಪಿಂಗ್ ಮಾಲ್ಗೆಲ್ಲ ಹೋದಾಗ ಒನ್ ಸ್ಟಾಪ್ ಮಾಲ್ ಅಂತ ಎಲ್ಲ ಹೇಳಿ ಬರ್ತಿತ್ತು. ಅದು ಬರೀ ಎಲ್ಲ ಕಮರ್ಷಿಯಲೈಸ್ಡು ಮತ್ತೆ ಈ ತರ ಕ್ಲಾತಿಂಗ್ ಬಿಸ್ನೆಸ್ ಆಗ್ಲಿ ಈ ತರ ಇದ್ದಾಗ ರೈತರಿಗೆ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನೊಂದು ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಿದೆ. ಆಲ್ಮೋಸ್ಟ್ ಒಂದು 15 ಮೆಂಬರ್ಸ್ ಜ್ಯೂರಿ ಇದರಲ್ಲಿ ಎಲ್ಲರೂ ಕ್ವಶನ್ ಮಾಡಿದ್ರು, ಅಂದ್ರೆ ರೈತರಿಗೆ ಯಾಕೆ, ನಿಜವಾಗ್ಲೂ ರೈತರು ಬರ್ತಾರ ಅಂತ. ಅಂದ್ರೆ ಅವ್ರ ಥಿಂಕಿಂಗ್ ಏನಂದ್ರೆ ಇದೆಲ್ಲ ಲಕ್ಸುರಿ ಪ್ರಾಡಕ್ಟ್ಸ್ ಗೆ ಯೂಶಲಿ ಜಡ್ಜಸ್ ಬಂದಿದ್ದಾರೆಲ್ಲ ಮಾರ್ಕೆಟಿಂಗ್ ಮತ್ತೆ ಆ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲೇ ಆಗಿರೋದ್ರಿಂದ ಅವರೆಲ್ಲ ಹೇಳಿದ್ರು ಈ ತರ ಪರ್ಟಿಕ್ಯುಲರ್ ಶಾಪ್ಸ್ ಇದೆಲ್ಲ ಲಕ್ಸುರಿ ಪ್ರಾಡಕ್ಟ್ಸ್ ಗೆ ರೈತರು ಎಕ್ವಿಪ್ಮೆಂಟ್ಸ್ ಏನಿದ್ರು ನೆಸೆಸಿಟಿ ನೀಡ್ ಬೇಸ್ಡ್. ಸೊ ಈ ತರದ ಕಾನ್ಸೆಪ್ಟ್ ಎಲ್ಲ ಅವ್ರಿಗೆ ವರ್ಕ್ ಆಗತ್ತಾ ಅಂತ ಅದು ಕ್ವಶನ್ ಮಾಡಿದ್ರು. ಆಲ್ಮೋಸ್ಟ್ ಇದು ಒಂದು 16-17 years ಬ್ಯಾಕ್. ಬಟ್ ಅದು ಈಗ ನವಡೇಸ್ ಆಲ್ಮೋಸ್ಟ್ ನಾವು ಮಾಡೋದ್ಕಿಂತ ತುಂಬಾ ಎಲ್ಲ ಬಂದಾಗೋಗಿದೆ. ಈಗ ಇಂಪ್ಲಿಮೆಂಟೇಷನ್ಸ್, ಈಗ ಪ್ರಾಡಕ್ಟ್ಸ್ ಎಲ್ಲ ಅಗ್ರಿ ಪ್ರಾಡಕ್ಟ್ಸ್ ದೇ ಹ್ಯಾವ್ ಹ್ಯೂಜ್ ಪೊಟೆನ್ಶಿಯಲ್ ಕಂಪೇರ್ ಟು ಎನಿ ಅದರ್. ಹಾಗಾಗಿ ಅದು ಬಂದಿದೆ, ಅದನ್ನ ಅಟ್ಲೀಸ್ಟ್ ಎಷ್ಟು ಕ್ಯಾಪಿಟಲೈಸ್ ಮಾಡ್ಕೊಂತೀವಿ ಅದು. ಫೈನಾನ್ಸ್ ಆಕ್ಚುಲಿ ಫೈನಾನ್ಸಿಯಲ್ ನೆಸೆಸಿಟಿ ಇರಲ್ಲ, ಒಂದು ಇಂಟೆನ್ಷನ್ಸ್ ಇರಬೇಕು. ನಾನು ಆಕ್ಚುಲಿ IT ಬರೋದಕ್ಕಿಂತ ಮುಂಚೆ ನಾನು ಫಸ್ಟ್ ಬ್ಯಾಂಕಲ್ಲಿ ಇದ್ದೆ. ಬ್ಯಾಂಕಿಂದ ಮತ್ತೆ IT ಬಂದು ನಾನು ಬ್ಯಾಂಕಲ್ಲಿ ಇದ್ದಾಗಲೇ ಆಲ್ಮೋಸ್ಟ್ ನಾವೊಂದು 60-70 ಫಂಡಿಂಗ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ನಾವೊಂದು ಮಿನಿಮಮ್ 50-55
ಪ್ರಾಜೆಕ್ಟ್ ರಿಪೋರ್ಟ್ಸ್ ಮತ್ತೆ ಅವ್ರದ್ದು ಸಕ್ಸಸ್ಫುಲ್ ಅದು ಇಂಪ್ಲಿಮೆಂಟೇಷನ್ಸ್ ಅದಿರೋದ್ರಿಂದ ಅಲ್ಲೊಂದು ಇನ್ಸೈಟ್ ಸಿಕ್ತು. ಒಳ್ಳೆ ಇನ್ಸೈಟ್ ಅಂದ್ರೆ ಯೂಶಲಿ ಎಷ್ಟು ಸ್ಟಾರ್ಟ್ಅಪ್ಸ್ ಸಕ್ಸೀಡ್ ಆಗಿತ್ತು ಆಲ್ಮೋಸ್ಟ್ ಆ ಟೆನ್ಯೂರಲ್ಲಿ ಎಂಟೈರ್ ಬಿಸ್ನೆಸ್ ಸೆಟಪ್ ಇಂದ ಹಿಡಿದು, ಯಾಕೆಂದ್ರೆ ಒಂದು 20-25 ಸ್ಟಾರ್ಟ್ಅಪ್ ಫಂಡಿಂಗ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು 30-35 ಅಪ್ಗ್ರೇಡೇಷನ್. ಸೊ ಒಂದು ಹೋಲಿಸ್ಟಿಕ್ ಐಡಿಯಾ ಇತ್ತು. ಅಂಡ್ ಇವನ್ MBA ಮಾಡಿದಾಗ್ಲಿಂದ ನಾನು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ನಮ್ದು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಮತ್ತೆ ಇವ್ರದೆಲ್ಲ ಏನಂದ್ರೆ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಇರಲ್ಲ. ಹಾಗಾಗಿ ಈವನ್ ಮಾಡ್ತೀವಿ ಅಂದ್ರೂ ನಮ್ಮ ಪೇರೆಂಟ್ಸ್ ಆಗ್ಲಿ ಎಲ್ಲ ಟ್ರೆಡಿಷನ್ ಅಂದ್ರೆ ಬಿಸ್ನೆಸ್ ಅಂದ ತಕ್ಷಣ ಏನೋ ಒಂದು, ಏಕೆಂದ್ರೆ ಈಗ ಫ್ಯಾಮಿಲಿ ಓನ್ ಬಿಸ್ನೆಸ್ ಇದ್ರೆ ಫೈನ್, ಈಗ ಫ್ಯಾಮಿಲಿ ಓನ್ ಇಲ್ಲ ಅಂದ್ರೂ ಒಂಥರ ರಿಸ್ಕ್ ಟೇಕಿಂಗ್ ಅಂತ. ಇದನ್ನೇ ಮಾಡೋಂಗಿದ್ರೆ ಇವ್ನು ಓದಿ ಯಾಕೆ ಓದ್ಬೇಕಿತ್ತು ಆ ತರ ಕ್ವಶನ್ಸ್ ಎಲ್ಲ ಬರುತ್ತೆ. ಹಾಗಾಗಿ ಆ ಇನ್ಹಿಬಿಷನ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಆಕ್ಚುಲಿ ನಾನು 2011-12 ಟೈಮಲ್ಲೇನೆ ಈ ಹೋಟೆಲ್ ಬಿಸ್ನೆಸ್ ಮತ್ತೆ ಇದನ್ನ ಸೆಟಪ್ ಮಾಡೋಣ ಅನ್ಕೊಂಡು, ಇಲ್ಲಿ ಓಯೋ ಬರೋ ಕಾನ್ಸೆಪ್ಟ್ಗಿಂತ ಮುಂಚೆನೆ ನಮ್ದು ಬ್ಯಾಚ್ ಮೇಟ್ಸ್ ಎಲ್ಲ ಸೇರ್ಕೊಂಡು ಹೇಳ್ಬಿಟ್ಟು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಆಮೇಲೆ ಈ ಅಗೋಡಾ ಈ ತರದ್ದೆಲ್ಲ ಆಗ ಇಟ್ಸ್ ನಾಟ್ ಸೋ ಸೊಫಿಸ್ಟಿಕೇಟೆಡ್, ಇಂಟರ್ನೆಟ್ ಅಷ್ಟು ಫೇಮಸ್ ಆಗಿಲ್ಲದೆ ಇರೋದ್ರಿಂದ ಹೋಟೆಲ್ ಬಿಸ್ನೆಸ್ ಬುಕಿಂಗ್ಸ್ ಎಲ್ಲ ಆಗ ಏಜೆಂಟ್ಸ್ ಮೂಲಕನೇ ಆಗ್ತಿತ್ತು. ಅದನ್ನ ಮಾಡೋಣ ಅಂತ ಅನ್ಕೊಂಡ್ವಿ. ಆಗ ಅಮ್ಮ ಇಷ್ಟೆಲ್ಲ ಓದ್ ನೀನು ಹೋಟೆಲ್ ಬಿಸ್ನೆಸ್ ಮಾಡೋಕೆ ಯಾಕೆ ಓದ್ಬೇಕು ಅಂತ ಹೇಳಿ ಅದು ಸ್ಟಾಪ್ ಆಯ್ತು. ಆಗ ಅದೇ ಕ್ಯಾರಿ ಆಗಿ ಈಗ ಆಲ್ಮೋಸ್ಟ್ ನಾವು ಹೇಳೋಂಗೆ ನಮ್ ಬ್ಯಾಟ್ಮೆಂಟ್ಸ್ ಆಗ್ಲಿ ಯಾವೇ ಬ್ರೇಕ್ ಅಲ್ಲಾದ್ರೂ ಏನೋ ಮಾಡ್ಬೇಕಂತ ಅನ್ಕೊಂಡ್ವಿ. ಆ ಸ್ಟೆಪ್ ಔಟ್ ತಗೊಂಡ್ ಮಾಡೋದಕ್ಕೋಸ್ಕರ ಆಲ್ಮೋಸ್ಟ್ ನಮ್ಗೊಂದು 8-10 ಇಯರ್ಸ್ ಆಯ್ತು. ಈಗ ಅಂದ್ರೆ ಈ ಆಕ್ಚುಯಲ್ ಬಿಸ್ನೆಸ್ ಕಂಪನೀಸ್ ಬ್ಯಾಕಪ್ ಪ್ಲಾನ್ ಎಲ್ಲ ಆಲ್ರೆಡಿ ಇಲ್ಲ ಇದೆಲ್ಲ ಸ್ಪಾಂಟೇನಿಯಸ್. ಮುಂಚೆ ನಂಗಿಲ್ಲ, ಮುಂಚೆಯಿಂದನೇ ಮಾಡ್ಬೇಕಂತಿತ್ತು. ಬಟ್ ಒಂದು ಏನಂದ್ರೆ ಯು ಕ್ಯಾನಾಟ್ ಸ್ಯಾಟಿಸ್ಫೈ. ನಂದು ಫಸ್ಟ್ ನಮ್ಮ ಅಮ್ಮಂಗೆ ನಾನು ಡಾಕ್ಟರ್ ಆಗ್ಬೇಕು ಅಂತಿತ್ತು, ಅದಾಗ್ಲಿಲ್ಲ. ಅದಾದ್ಮೇಲೆ ಅವರು ಅಟ್ಲೀಸ್ಟ್ MBA ಮಾಡಾದ್ಮೇಲೆ PhD ಮಾಡ್ಬೇಕು ಅಂತ ಆಸೆ ಇತ್ತು. ಅದನ್ನು ನಾನು ಟ್ರೈ ಮಾಡಿ ರಿಜಿಸ್ಟರ್ ಆದೆ, ಬಟ್ ಅದನ್ನು ಕಂಪ್ಲೀಟ್ ಆಗ್ಲಿಲ್ಲ. ಅದ್ ಬಿಟ್ರೆ ಅವ್ರಿಗೆ ಆಲ್ಟರ್ನೇಟಿವ್ ಡಾಕ್ಟರ್ ಆಗ್ಲಿಲ್ಲ, ಅಟ್ಲೀಸ್ಟ್ UPSC ಎಕ್ಸಾಮ್ ಕ್ಲಿಯರ್ ಮಾಡು ಅನ್ನೋದಿತ್ತು. ಆಲ್ಮೋಸ್ಟ್ ಒಂದು 4 ಸರಿ ನಾನು UPSC ಅಟೆಂಪ್ಟ್ ಮಾಡಿದೆ. ಸೊ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪ್ರಿಲಿಮ್ಸ್ ಆಯ್ತು, ನೆಕ್ಸ್ಟ್ ಇದರಲ್ಲಿ ಪ್ರಿಲಿಮ್ಸ್ ಆಗ್ತಿರ್ಲಿಲ್ಲ. ಸೊ ಇನ್ನೊಂದ್ರಲ್ಲಿ ಪ್ರಿಲಿಮ್ಸ್ ಆಯ್ತು, ನೆಕ್ಸ್ಟ್ ಫೈನಲ್ ಎಕ್ಸಾಮೇ ಬರೆಯಕ್ಕಾಗ್ಲಿಲ್ಲ. ಆ ತರ ಆಯ್ತು. ಹಂಗಾಗಿ ಒಂದು 4 ಇಯರ್ಸ್ ಆ ಡಿಸ್ಕಷನ್ ಅಲ್ಲಿ ಇವನ್ ನಾನು ಸೀರಿಯಸ್ ಆಗಿರ್ಲಿಲ್ಲ ಹೇಗಾಗ್ಬೇಕು ಅಂತ. ಅಂದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು ಪರ್ಟಿಕ್ಯುಲರ್ ಟೈಮ್ ಬರುತ್ತಲ್ಲ, ವಾಟ್ ಎಕ್ಸಾಕ್ಟ್ಲಿ ಯು ಅಂತ. ಆ ಮೆಚುರಿಟಿ ಕೆಲವರಿಗೆ 20 ಸಲ ಬರುತ್ತೆ, 20 ಸಲ ಸ್ಟಾರ್ಟ್ ಮಾಡ್ತಾರೆ. ಇನ್ ಕೆಲವರು ನಮಗೆ ಆಲ್ಮೋಸ್ಟ್ ಏನೇ ಕ್ಲಾರಿಟಿ ಇದ್ರೂ ಆ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ತಗೊಬೇಕು ಅಂದ್ರೆ ಸ್ವಲ್ಪ ನೀವು ರಿಸ್ಕ್ ಇರುತ್ತೆ. ಆ ರಿಸ್ಕ್ ಇನಿಬಿಷನ್ಸ್ ಯಾವಾಗ ಓವರ್ಕಮ್ ಆಗ್ಬೇಕು ಅಂತ ಹೇಳೋದಕ್ಕೆ ಮೆಚುರಿಟಿ, ಏಜು ಅವೆಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ದಟ್ ಆ ಪರ್ಟಿಕ್ಯುಲರ್ ಧೈರ್ಯ ತಗೊಂಡು ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಮನ್ಸು ಬರ್ಬೇಕಾದ್ರೆ ಅಟ್ಲೀಸ್ಟ್ ಯಾರೋ ಸಪೋರ್ಟ್ ಇರ್ಬೇಕು. ಇಲ್ಲ ಇವತ್ತು ತೀರಾ ಸ್ಟಬ್ಬನ್ ನಾನ್ ಮಾಡೇ ಮಾಡ್ತೀನಿ ಅನ್ನೋದು ತರ ಇರ್ಬೇಕು. ಸೊ ಆ ಟೈಮ್ ಏನು ಬಂದಿರ್ಲಿಲ್ಲ. ಹಂಗಾಗಿ ಪ್ಯಾರಲಲ್ ಆಗಿ ಸ್ಟಾರ್ಟ್, ಇವೊಂದು ನಾನು 2-3 ಸ್ಟಾರ್ಟ್ ಮಾಡ್ಕೊಂಡ್ರು ಆ ಏನ್ ಹೇಳ್ತಾರೆ ನಿಮ್ಗೆ ಆ ಭಯ ಇದೇ ಇತ್ತು, ಫೈನಾನ್ಷಿಯಲ್ ಸಪೋರ್ಟ್ ಇನ್ ಕೇಸ್ ಈಗ ನಾನು ಜಾಬ್ ಬಿಟ್ರೆ. ಈಗ ಈಸಿ, ಈಗ IT ಬರುವಂತ ಸ್ಯಾಲ್ರಿ ಬೇರೆ ಎನಿ ಸೆಕ್ಟರ್ಸ್ ಅಲ್ಲಿ ಎಷ್ಟು ಈಗ ಅದನ್ನ ಬಿಟ್ಬಿಟ್ಟು ನಾನು ಹೋಗಿ ಮಾಡ್ತೀವಿ ಅನ್ನೋದಾದ್ರೆ ವೈ ಟು ಟೇಕ್ ರಿಸ್ಕ್ ಅನ್ನೋದು ಇದೆ. ಕೆಲವುದೆಲ್ಲ ಇನಿಷಿಯಲಿ ಸಕ್ಸಸ್ ಆಗ್ಲಿಲ್ಲ, ಬಟ್ ಅಟ್ಲೀಸ್ಟ್ ಈಗ ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ರೆ ಅದು ಹಾಗೆ ಸ್ಟಾಪ್ ಆಗ್ತಿತ್ತು. ಹಂಗಾಗಿ ಬೇರೆದು ಯಾವ್ದು ಚೆನ್ನಾಗಾಯ್ತು ಅವನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಅಟ್ಲೀಸ್ಟ್ ಜಸ್ಟ್ ಲೆಸನ್. ಇದು ಆಕ್ಚುಲಿ ನಿಮ್ದು ಆರ್ಟಿಕಲ್ ಬಂದಿತ್ತಲ್ಲ, ಅದನ್ನ ಓದಿದೆ ನಾನು. ಸೊ ಅದರಲ್ಲಿ ಸಿಂಪ್ಲಿ ಫಾರ್ಮ್ ಅಂತ ಆಕ್ಚುಲಿ ಅದು ನಾನು ಹೇಳಿದ್ನಲ್ಲ, ಒಂದು 3-4 ರಿಜಿಸ್ಟರ್ ಮಾಡಿ ಇಟ್ಟಿದ್ದೀನಿ. ಅಂದ್ರೆ ಅದರಲ್ಲಿ ಸಿಂಪ್ಲಿ ಫಾರ್ಮರ್ ಅಂತ ಒಂದು ಸಿಂಪ್ಲಿ ಫಾರ್ಮರ್ ಅಂತ ನೇಮ್ ಚೂಸ್ ಮಾಡಿದೀವಿ ಅಂದ್ರೆ ನಾವು ರೈತರ ಮಕ್ಕಳಲ್ವಾ, ಅಟ್ಲೀಸ್ಟ್ ಲೋಗೋ ನೇಮು ಅದು ಕ್ಯಾರಿ ಆಗ್ಲಿ ಅನ್ನೋ ಇಂಟೆನ್ಷನ್ಸ್. ಅದು ನನ್ನ ಲಾಂಗ್ ಟರ್ಮ್ ಪ್ರಾಜೆಕ್ಟ್. ನಾನೇನ್ ಅನ್ಕೊಂಡೆ, ಅಟ್ಲೀಸ್ಟ್ ಒಂದು 10-15 ಇಯರ್ಸ್ ಆದ್ಮೇಲೆ ನಮ್ಮ ಅಪ್ಪಂಗೆ ಈ ಹಸುಗಳು ಅಂದ್ರೆ ತುಂಬಾ ಇಷ್ಟ. ಸೊ ಈಗ ನಾವು ನಮ್ಮ ಜನರೇಷನ್ ಈಗೆಲ್ಲ ಎಲ್ಲಿ ಹಸುಗಳು ನೋಡೋದು ಇಲ್ಲ ಒಂದು, ಮತ್ತೆ ಸಸ್ಟೈನಬಿಲಿಟಿ ಇಲ್ಲ. ಏನಕ್ಕೆ ಅಂದ್ರೆ ಪ್ರಾಫಿಟಬಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಅಟ್ಲೀಸ್ಟ್ ನಾವು ಊರಲ್ಲಿ ನಮ್ದು ಏನ್ ಜಮೀನ್ ಇದೆ ಅದಕ್ಕೆ ಫುಲ್ಲು ಒಂದು ನೇಟಿವ್ ಹಸುಗಳಿದಾವಲ್ಲ ಆ ತರ ಒಂದು ಫುಲ್ ಫಾರ್ಮ್ ಮಾಡಿ ನಮ್ದೇ ಒಂದು ಬಟರ್ದು ಪ್ರೊಸೆಸಿಂಗ್ ಯೂನಿಟ್ ತರ ಹಾಕ್ಬಿಟ್ಟು ಜಸ್ಟ್ ಯೂಶಲಿ ಈಗ ಅಂದ್ರೆ ಈ ಹೊರಗಡೆಯಿಂದ ಪ್ಯೂರು ಗೀ ಬಟರ್ ಎಲ್ಲ ಸಿಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ.
ಅದನ್ನ ಎಕ್ಸ್ಪೋರ್ಟ್ ಮಾಡೋದು ಒಂದು ಇಂಟೆನ್ಷನ್. ಅಟ್ಲೀಸ್ಟ್ ಅದ್ ನೇಟಿವ್ ತಳಿ ಉಳ್ಕೊಳ್ಳುತ್ತೆ. ಹ್ಮ್. ಆ ಇಂಟೆನ್ಷನ್ ಅಲ್ಲಿ ಅದ್ ಮಾಡೋಣ ಅಂತ ಅದನ್ನ ಸ್ಟಾರ್ಟ್ ಮಾಡಿದ್ದು. ಪರ್ಸನಲ್ ಲೈಫ್ ಬಗ್ಗೆ ಸ್ವಲ್ಪ ಶೇರ್ ಮಾಡಿ. ಅಂದ್ರೆ ನವೋದಯದಲ್ಲಿ ಓದಿದ್ದಾಯ್ತು, ಆಮೇಲಿಂದ ನೀವು ಇದಾಗುತ್ತೆ ಹೇಳ್ಬಿಟ್ಟು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ಕೊಂಡೆ. ಅದಾದ್ಮೇಲೆ MBA ಮಾಡಿದೆ. MBA ಮಾಡಾದ್ಮೇಲೆ ನಾನು ಫಸ್ಟ್ ಆಕ್ಸಿಸ್ ಬ್ಯಾಂಕ್ ಜಾಯ್ನ್ ಆಗಿದ್ದು. ಅಲ್ಲಿ ನನ್ನ ವೈಫ್ ಸಿಸ್ಟರ್ ಕೊಲೀಗ್. ಓಕೆ. ಹಂಗಿಂದ ಗೊತ್ತಾಗಿದ್ದ. ಓಕೆ. ಹಾಗಾಗಿ ಹೇಗಿದ್ರು ಅಲ್ಲಲ್ಲ, ಹೌದು, ನವೋದಯ ಹುಡುಗಿ ಅಂತ ಗೊತ್ತಾದ್ಮೇಲೆ ಮದ್ವೆ ಆಗಿದೆ.